ಮಕ್ಕಳು ಶಾಲೆಯಿಂದ ಬಂದರು. ಶಾಲೆಯಿಂದ ಬಂದ ಕೂಡಲೇ ತಮ್ಮ ಪುಸ್ತಕವನ್ನು, ಪಟ್ಟಿ ಪೆನ್ನುಗಳನ್ನು ಎಲ್ಲೆಲ್ಲೂ ಇಟ್ಟರು, ಎಲ್ಲೆಲ್ಲೂ ಬೀಸಾಕಿದರು. ಇದನ್ನು ಕಂಡಂತಹ ಅಜ್ಜಿ ಮಕ್ಕಳಿಗೆ ಹೇಳಿದ್ಲು, ಮಕ್ಕಳೇ, ಈ ರೀತಿಯಾಗಿ ನೀವು ಒಂದು ಶಿಸ್ತನ್ನು ಕಲಿಯದೇ ಇದ್ದರೆ ತುಂಬ ಅಪಾಯ. ಪುಸ್ತಕವನ್ನು ಎಲ್ಲಿ ಇಡಬೇಕು, ಪಟ್ಟಿಯನ್ನು ಎಲ್ಲಿಡಬೇಕು, ಪೆನ್ನನ್ನು ಎಲ್ಲಿಡಬೇಕು, ಅದರದ್ದಾದ ಒಂದು ಸ್ಥಳ ಇರಬೇಕು. ಅದಿಲ್ಲದೆ ಎಲ್ಲೆಲ್ಲೋ ಇಡುವುದರಿಂದ ಕೆಲವು ಸರಿ ಭಾಳಷ್ಟು ಅಪಾಯವೂ ಆಗ್ತದೆ. ಅದಕ್ಕಾಗಿ ಒಂದು ಕಥೆಯನ್ನು ಹೇಳ್ತೇನೆ ನೋಡಿ ಎಂಬುದಾಗಿ ಮಕ್ಕಳಿಗೆ ಕಥೆಯನ್ನು ಹೇಳಲು ಶುರು ಮಾಡಿದ್ಲು. ಒಂದು ಊರಲ್ಲಿ ಕಾಮೇಶ ಎನ್ನತಕ್ಕಂತಹ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯೊಂದಿಗೆ ಜೀವನ ಮಾಡಿಕೊಂಡಿದ್ದ. ಅವನಿಗೆ 2 ವರ್ಷದ ಮಗು. ತುಂಬ ಸುಂದರವಾಗಿ, ತುಂಬ ಚೆಂದಾಗಿ ಬದುಕನ್ನು ಕಟ್ಟಿಕೊಂಡಿದ್ದರು. ಒಂದಿನ ಕಾಮೇಶನ ಹೆಂಡತಿ ತನ್ನ ಮಗುವಿಗೆ ಕಾಲ ಮೇಲೆ ಮಲಗಿಸಿಕೊಂಡು ಔಷಧವನ್ನು ಕೊಡುವುದಕ್ಕೆ ಸಿದ್ಧತೆ ನಡೆಸಿದ್ಳು. ಅವಳು ಒಂದು ಬಾಟಲನ್ನು ತೆಗೆದುಕೊಂಡು ಮುಚ್ಚಳ ತೆಗೆದು ಚಮಚಕ್ಕೆ ಹಾಕುವಷ್ಟರಲ್ಲಿ ಕಾಮೇಶ ಕೆಲಸಕ್ಕೆ ಹೋದವನು ಮನೆಗೆ ಬರ್ತಾನೆ. ನೋಡ್ತಾನೆ, ಅಯ್ಯೋಯ್ಯೋ, ಏನಾಗ್ತಾ ಇದ್ದೀಯೇ? ಸ್ಪಿರಿಟಿನ ಬಾಟ್ಲಿ ಅದು, ಸ್ಪಿರಿಟ್ ಅದು, ಕೆಟ್ಟ ಔಷಧ, ಬಾಯಲ್ಲಿ ಹಾಕಿದರೆ ಸುಟ್ಟು ಹೋಗ್ತದೆ ಬಾಯಿ. ಏನಾಗ್ತಾ ಇದ್ದೀಯೇ ಎಂಬುದಾಗಿ ಹೆಂಡತಿಗೆ ಕೇಳಿದ. ಹೆಂಡತಿ, ಏನು? ಇಲ್ಲಪ್ಪ, ನೀವು ಎಲ್ಲಿ ಇಟ್ಟಿದ್ದೀರೋ ಅಲ್ಲೇ ಔಷಧವನ್ನು ತಂದಿದ್ದೇನೆ, ಅದೇ ಔಷಧ ಹಾಕ್ತಾ ಇದ್ದೇನೆ ಎಂಬುದಾಗಿ ಹೇಳಿದ್ಲು. ಆಗ ಹೋಗಿ ಮೊದಲು ಅದನ್ನು ಚೆಲ್ಲು ಎಂಬುದಾಗಿ ಹೇಳಿಕೊಂಡು ಆ ಔಷಧವನ್ನು ಹಾಕೋದನ್ನು ನಿಲ್ಲಿಸಿ ಕಾಮೇಶ ಬಂದು ನೋಡ್ತಾನೆ. ನಿಜವಾಗಿಯೂ ಸ್ಪಿರಿಟಿನ ಬಾಟ್ಲದು, ಒಂದು ಚಮಚದಲ್ಲಿ ಹಾಕಿ ಆಗಿತ್ತು. ಮಗು ಒಂದು ವೇಳೆ ಅದನ್ನು ಹಾಕಿದರೆ 2 ವರ್ಷದ ಮಗು ಸತ್ತು ಹೋಗ್ತಿತ್ತು, ಜೀವ ಕಳೆದುಕೊಳ್ತಿತ್ತು. ದಿನಾಲೂ ಕಾಮೇಶ ಮತ್ತು ಅವನ ಹೆಂಡತಿ ಮನೆಯ ಔಷಧಗಳನ್ನು ಒಂದು ಕಪಾಟಿನಲ್ಲಿ ಇಡ್ತಿದ್ರು. ಹಾಗೆ ಅದನ್ನು ತೆಗೆದುಕೊಂಡು ಮಗುವಿಗೆ ಕುಡಿಸುವುದು, ತಾವು ತೆಗೆದುಕೊಳ್ಳತಕ್ಕಂಥ ತಾವು ತೆಗೆದುಕೊಳ್ಳುವುದು ಮಾಡ್ತಾಯಿದ್ರು. ಆ ದಿನ ಬೆಳಗ್ಗೆ ಏನಾಗಿದೆ ಅಂತಂದರೆ, ಎಲ್ಲಿಂದಲೋ ತಂದ ಸ್ಪಿರಿಟಿನ ಬಾಟ್ಲು ಸಹಿತ ಅವರು ಹೋಗಿ ಆ ಔಷಧದ ಬಾಟ್ಲುಗಳ ಮಧ್ಯದಲ್ಲೇ ಇಟ್ಟುಬಿಟ್ಟಿದ್ದಾರೆ. ಕಾಮೇಶನ ಹೆಂಡತಿಗೆ ಅದು ಗೊತ್ತಾಗಲಿಲ್ಲ, ಓದಲಿಲ್ಲ. ದಿನಾಲೂ ತೆಗೆಯುವ ಸ್ಥಳದಲ್ಲಿದ್ದಂಥ ಬಾಟ್ಲು ಅಂತ ಹೇಳಿ ಆ ಬಾಟ್ಲನ್ನು ತಂದು ಮಗುವಿಗೆ ಕೊಡಿಸ್ತಾ ಇದ್ಲು. ಇದು ಒಂದು ವೇಳೆ ಕಾಮೇಶ ಬರುವುದಕ್ಕೆ ವಿಳಂಬವಾಗಿದ್ದರೆ ಆ ಮಗು ಇಹಲೋಕವನ್ನು ಯಾತ್ರೆಯನ್ನು ಮುಗಿಸ್ತಿತ್ತು. ಇದೊಂದು ಕತೆ. ಎಷ್ಟು ಮಹತ್ವ ಉಂಟು ನೋಡಿ ಮಕ್ಕಳೇ. ಅದಕ್ಕಾಗಿ ಯಾವ ಯಾವ ವಸ್ತುಗಳನ್ನು ಎಲ್ಲಿಡಬೇಕು ಹೇಳತಕ್ಕಂಥದ್ದನ್ನು ನಾವು ಕಲಿತುಕೊಳ್ಳಬೇಕು. ಪ್ರತಿಯೊಂದು ಸಾಮಾನುಗಳು, ತಿಂಡಿಯ ಸಾಮಾನು ಇರ್ಬೋದು, ಇಡುವಂತಹ ಪುಸ್ತಕಗಳು, ಪೆನ್ನುಗಳು, ಪಟ್ಟಿಗಳು ಇರ್ಬೋದು, ಜೊತೆಯಲ್ಲಿ ಯಾವುದನ್ನು ಉಪಯೋಗ ಮಾಡುವಾಗ ಅದನ್ನು ತಿಳಿದು ಮಾಡಬೇಕು, ಎಚ್ಚರಿಕೆಯಿಂದ ಮಾಡಬೇಕು. ಅದರಲ್ಲೂ ಔಷಧ ಬಾಯಲ್ಲಿ ಸೇವಿಸುವಂಥದ್ದು ಅಂತಾದಾಗ ಎಚ್ಚರಿಕೆಯಿಂದ ಮಾಡಬೇಕು ಎಂಬುದು ಈ ಕಥೆಯ ಸಾರಾಂಶ. ಚಿಕ್ಕದಾದರೂ ಕೂಡ ನಮಗೆ ಇದು ಜೀವನಕ್ಕೆ ಉಪಯೋಗವಾಗುವಂಥ ಅಜ್ಜಿಯ ಕಥೆ ಅಂತ ಹೇಳ್ತಾ, ವಿ ಎನ್ ಭಾಗವತ್, ಬರಬಳ್ಳಿ.